ಎಲ್ಲರೂ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಎಲ್ಲ 3 ದಾರಿ ಸೇರೋ ಜಾಗದಲ್ಲಿ ನಿಂಬೆಹಣ್ಣು ಹೊಡಿತಾರೆ, ಕಾಯಿ ಹೊಡಿತಾರೆ. ಅದು ಅಕಸ್ಮಾತ್ ನಿಮ್ಮನೆಯವರೇ ಓಡಾಡ್ಬಿಟ್ರೆ ಸೊ ಇದ್ರಲ್ಲಿ ಎತ್ಕೊಬಂದು ಇಲ್ಲಿ ಹಾಕಿರ್ತಾರೆ. ಇಲ್ಲಿ ನಿಮಗೆ ತೋರಿಸ್ಬೇಕು, ನಿಜಾಂಶ ನಿಮಗೆ ತಿಳಿಸ್ಬೇಕು ಅಂತ ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ ಖಂಡಿತವಾಗಲು. ಇಬ್ಬರದು ಮನೆಯವರೆಲ್ಲ ಸೇರಿ ಮ್ಯಾಚ್ ಮಾಡ್ತಾರೆ. ಓಕೆ, ಇಬ್ಬರು ಮದುವೆ ಆಗೋಣ ಅಂತ ಫುಲ್ ಡಿಸೈಡ್ ಮಾಡ್ತಾರೆ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಮತ್ತೊಮ್ಮೆ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ನಮಸ್ಕಾರ. ಏನಪ್ಪ ಸೆಲೆಬ್ರಿಟೀಸ್ ಹತ್ರ ಡಿವರ್ಸ್ ನಿಮ್ಮನ್ನ ಎತ್ಕೊತಾನೆ ಅಂತ ಅಂದ್ಕೊಂಬಿಡಿ. ಲಾಸ್ಟ್ ಟೈಮ್ ಕೇರಳ ಕೊಟ್ಟಿಯೂರು ಮಹಾದೇವ ಟೆಂಪಲ್ಗೆ ಹೋಗಿದ್ದೆ. ಏನು ಅದ್ಭುತ ದರ್ಶನ ರೀ, ವಾಹ್, ಬೇರೆ ಲೆವೆಲ್. ಒಂದು ಸರಿ ಮಹಾದೇವನ್ನ ನೋಡಿ ಕಣ್ತುಂಬಿಕೊಳ್ಳೋ ಮಜಾ ಇದೆಯಲ್ಲ, ಬೇರೆ ಬೇರೆ ಲೆವೆಲ್ ಅವೆಲ್ಲ. ಸಿ ಏನಕ್ಕೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಡಿವರ್ಸ್ ಅವರು ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದು ನಡೆಯೋರು ಮನುಜಾತ್ಮವಾಗಿ. ನಬಾಸು ತಪ್ಪು ಮಾಡೋದಂತ ನಾನು ಒಪ್ಕೊಳ್ಳಲ್ಲ, ಯಾಕಂದರೆ ನಮ್ಮ ಅಕ್ಕ ತಂಗಿನ ರೇಗಿಸಿದ್ರು ಕೂಡ ನಾವು ಮಾಡೋದು ಬಿಡ್ತಿರ್ಲಿಲ್ಲ. ಖಂಡಿತ ಅಡ್ಡಡ್ಡ ಉದ್ದುದ ಕರೆಸ್ತಾ ಇದ್ದೋ. ಬಾಸ್ ಅದೇ ಮಾಡೋಕ್ಕೆ ಹೋದ್ರೆ ಅಷ್ಟೇ, ಅದು ಬೇರೆ ಏನಿಲ್ಲ. ಕಾನೂನಿತ್ತು, ಬಟ್ ಕೋಪ ತಡೆಯೋಕ್ಕಾಗಲ್ಲ. ಗಂಡಸು ಅನ್ಸ್ಕೊಂಡು ಯಾವನ ಕೈಲೂ ತಡೆಯೋಕ್ಕಾಗಲ್ಲ ರೀ, ಇದೇ ವಿಚಾರ ಇಷ್ಟೇ. ಸೊ ಅಂಥ ಘಟನೆ ಇಲ್ಲೊಂದು ಕೂಡ ನಡೆದಿದೆ. ಸೊ ಇಲ್ಲಿ ಒಬ್ಬ ಗಂಡು ಬಲಿ ಆಗಿಲ್ಲ, ಒಂದು ಹೆಣ್ಣು ಬಲಿ ಆಗಿಬಿಟ್ಟಿದ್ದಾಳೆ. ಸೊ ಹಾರೋಹಳ್ಳಿ ಹತ್ರ ಯಾವುದೋ ಒಂದು ಊರು, ಯಾವುದೋ ಮರಳುವಾಡಿ ಅನ್ನೋ ಕಡೆ ಹೋಗೋ ರೋಡಿದು. ಸೊ ಆ ರೋಡ್ ಸೈಡಲ್ಲಿದ್ದೀನಿ. ಸೊ ಎರಡೂ ಫ್ಯಾಮಿಲಿ, ಒಂದು ತುಂಬ ಅದ್ಭುತವಾಗಿ ಓದ್ತಿರೋ ಹುಡುಗಿನ ಎರಡೂ ಫ್ಯಾಮಿಲಿ ಸೇರಿ ಮದುವೆ ಫಿಕ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರೋ ಹುಡುಗಿ, ಅವನು ತುಂಬ ಸಕ್ಕತ್ತಾಗಿ ಶೋಕಿ ಮಾಡೋ ಹುಡುಗ. ಇಬ್ಬರದು ಮನೆಯವರೆಲ್ಲ ಸೇರಿ ಮ್ಯಾಚ್ ಮಾಡ್ತಾರೆ. ಓಕೆ, ಇಬ್ಬರು ಮದುವೆ ಆಗೋಣ ಅಂತ ಫುಲ್ ಡಿಸೈಡ್ ಮಾಡ್ತಾರೆ. ಎಂಗೇಜ್ಮೆಂಟ್ ಮಾಡ್ಕೊಬೋಣ ಅಂತ ಹೇಳ್ತಾನೆ ಹುಡುಗ. ನಾನು ಇನ್ನೊಂದು ಸ್ವಲ್ಪ ಏನೋ ಬಿಸ್ನೆಸ್ ಏನೋ ಹೇಳಿರ್ತಾನಂತೆ. ಎಂಗೇಜ್ಮೆಂಟ್ ಮಾಡ್ಕೊತಾರೆ. ಸುಮಾರು 6 ತಿಂಗಳ ಕಾಲ. ಎಂಗೇಜ್ಮೆಂಟ್ ಆದರೆ ಹೆಂಡತಿ ಅಂತಲೇ ಅರ್ಥ ಅಲ್ವಾ. ಸೊ ಸುತ್ತಿ ಪತ್ತಿ ಓಡಾಡಿ ಸ್ವಲ್ಪ ಸಲಿಗೆ ಬೆಳೆಯುತ್ತೆ. ಇಲ್ಲಿ ಬಿಡು, ಇವತ್ತನ್ನೆಲ್ಲ ಮದುವೆ ಆಗ್ತಾಯಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಆಕೆನ ನೀಟಾಗಿ ಯೂಸ್ ಮಾಡ್ಕೊತಾನೆ ಅವನು. ನೀಟಾಗಿ ಯೂಸ್ ಮಾಡ್ಕೊಂಡು ಸುಮಾರು ಸರಿ ಯೂಸ್ ಮಾಡಿಕೊಂಡು ಆಮೇಲೆ ಅವಳಿಗೆ ಆ ಸಂಬಂಧ ಇದೆ, ಈ ಸಂಬಂಧ ಇದೆ, ಕಳ್ಳ ಸಂಬಂಧ ಇದೆ, ನನಗೆ ಗೊತ್ತಾಯಿತು, ಇವಳು ಬೇಡ ಹಾಗೆ ಹಿಂಗೆ ಅಂತ ಹೇಳ್ತಾಳೆ. ಆಕೆ ಮನನೊಂದು, ತನ್ನೆಲ್ಲ ಆಪಾದನೆಗಳಿಗೆ, ತನ್ನೆಲ್ಲ ಆರೋಪಗಳಿಗೆ ಮನನೊಂದು ಆಕೆ ಕಂಪ್ಲೀಟ್ ಯಾರು ಇಲ್ಲದೆ ಟೈಮಲ್ಲಿ ನೇಣು ಹಾಕೋತಾಳೆ. ನೇಣು ಹಾಕೊಂಡಾಗ ನನಗೆ ಫುಲ್ ಈಚೆ ಹೊಂದಿರುತ್ತಂತೆ. ಅವ್ರ ಅಮ್ಮ ಹತ್ಕೊಂಡು ಹೇಳ್ತಾ ಇದ್ದದ್ದು ಕೇಳಿದ್ರೆ ನನಗೆ ಅವನ ಸಿಗುತ್ತೆ ತೋರಣ ಕಟ್ಬೋಣ ಅಂತ ಅನ್ನಿಸ್ತಾ ಇತ್ತು. ಆದರೂ ನಿಮಗೆ ತೋರಿಸ್ಬೇಕು, ನಿಜಾಂಶ ನಿಮಗೆ ತಿಳಿಸ್ಬೇಕು ಅಂತ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಖಂಡಿತವಾಗಲು. ಸೊ ನೇಣು ಹಾಕೊಂಡಿರೋ ಹುಡುಗಿನ ಸುಟ್ಬಿಡ್ಬೇಕಿತ್ತು ಅವ್ರು, ಬಟ್ ಅವ್ರು ಸುಟ್ಟಿಲ್ಲ, ಸಮಾಧಿ ಮಾಡಿದಂತೆ. ಲಾಸ್ಟಲ್ಲಿ ಇದೆಯೇ ಸಮಾಧಿ, ನಿಮ್ಗೆ ತೋರಿಸ್ತೀನಿ. ಇದು ಸ್ಮಶಾನದಲ್ಲಿ ನಾನು ಇರೋದು ಇವಾಗ. ಲಾಸ್ಟಲ್ಲಿ ಆ ಸಮಾಧಿಯಲ್ಲಿ ಇದೆಯಂತೆ. ಸೊ ತೋರಿಸ್ತೀನಿ ಅದು. ಅವ್ರಿಗೆ ಸುಟ್ಟಿರೋದೆ ಮಣ್ಣು ಮಾಡಿಬಿಡ್ಬೇಕಿತ್ತು. ಮಣ್ಣು ಮಾಡಿದ್ರೆ ಪೂಜೆ ಗೀಜೆ ನಡೆಯೋದು. ಬಟ್ ಸುಟ್ಬಿಟ್ರಲ್ಲ, ಸುಡಬೇಕಾದ್ರೆ ಕರೆಕ್ಟಾಗಿ ಸುಡಲಿವಂತೆ. ಹೋಮ ಮಾಡಿ ಸುಡದೇ ಇರೋ ಕಾರಣದಿಂದ ಹಾಗೆ ಪ್ರೇತಾತ್ಮ ಆಗಿ ಅವ್ರ ಮನೆಯಲ್ಲಿ ದಿಗ್ಬಂಧನ ಮಾಡಿಸ್ಕೊಂಡಿರೋ ಕಾರಣದಿಂದ ಅಲ್ಲೆಲ್ಲ ಹೋಗೋಕ್ಕಾಗ್ತಿಲ್ಲ. ಬಟ್ ಆದರೆ ಎಲ್ಲಿ ಸುಟ್ಟಿದ್ದಾರೋ ಆ ಜಾಗದಲ್ಲಿ ರೋಡಲ್ಲಿ ಓಡಾಡೋದು, ಕಿರ್ಚೋದು, ಮತ್ತು ಎಲ್ಲರಿಗೂ ಬೇರೆಯವ್ರ ಹೆಣ ಇವತ್ತು ಊದಿರ್ತಾರಂತೆ, ಸಂಜೆ ಅಷ್ಟೊತ್ತು ಕಿತ್ತಾಕ್ಬಿಡೋದು, ಹಿಂಗೆಲ್ಲ ಮಾಡೋ ವ್ಯವಸ್ಥೆ ಮಾಡ್ತಿದ್ದಾರಂತೆ. ಸೊ ಏನು ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ, ತಿಳ್ಕೊಳಕ್ಕೆ ಬಂದಿದ್ದೀನಿ. ಏನು ಸತ್ಯ ಏನು ಸುಳ್ಳು ಅಂತ ಖಂಡಿತ ನಿಮಗೆ ತೋರಿಸ್ತೀನಿ. ಬನ್ನಿ. ಸೊ ಮತ್ತು ಒಬ್ಬನೇ ಬಂದಿರೋದ್ರಿಂದ ಸ್ವಲ್ಪ ಭಯ ಇದೆ. ನನ್ನ ಜೊತೆ ನೀವಿದ್ದೀರಿ ಅನ್ನೋ ಧೈರ್ಯ ತುಂಬ ಇದೆ. ಸೊ ನೋಡಿ, ಇಲ್ಲೂ ಒಂದು ಕೂಡ ಹೂತಾಕಿದ್ದಾರೆ. ಆ್ಯಕ್ಚುಲಿ ಸಮಾಧಿ ಇಲ್ಲಿ ನೋಡಿ. ಯಾರೋ
ಇದು ಸಮಾಧಿ. ಸೊ ಮಗುವಿಗೂ ಅಂತ ಅನಿಸುತ್ತೆ ಬಿಸ್ಕೆಟ್. ಅವ್ರಿಗೆ ಏನೇನು ಬೈಕಿಗಳಿರುತ್ತೆ ಸತ್ತ ಮೇಲೆ ಎಲ್ಲ ತಂದು ಹಾಕ್ತಾರೆ, ಬಟ್ ಅವ್ರು ತಿನ್ನಲ್ಲ. ಇಲ್ಲೇ ಚಿಕ್ಕದೊಂದು ಊತಿದ್ದಾರೆ ನೋಡು, ಅವ್ರ ಬೆಡ್ಶೀಟ್ ಎಲ್ಲ ಇದೆ ಎಲ್ಲೋ. ಅವ್ರ ಬೆಡ್ಶೀಟು ಏನೋ ಊತಿದ್ದಾರೆ, ಬಟ್ ಏನು ಅಂತ ನನಗೆ ಗೊತ್ತಿಲ್ಲ. ಏನೋ ಓದಿದ್ದಾರೆ, ಬಟ್ ಏನು ಅಂತ ನನಗೆ ಗೊತ್ತಿಲ್ಲ ಅದು. ಸೊ ಇದಂತೂ ಕನ್ಫರ್ಮ್ ಸಮಾಧಿ. ಇವರೆಲ್ಲ ಹಾಕಿ ನೋಡ್ರೆ ಗೊತ್ತಾಗ್ತೈತೆ ಫುಲ್ ಸಮಾಧಿ. ಸೊ ನಿಮ್ಗೇನಾದರೂ ಆ ಹುಡುಗಿ ಇಷ್ಟ ಇಲ್ಲ ಅಂತ ಅಂದರೆ ಬೇಡಪ್ಪ, ನಮಗೆ ಮದುವೆ ಸಂಘನೇ ಬೇಡ, ಸವಾಸನೆ ಬೇಡ, ಸನ್ಯಾಸಿ ಆಗ್ಬಿಡ್ರಿ ಸುಳೆ ಮಕ್ಕಳ. ಏನಕ್ಕೆ ಬಾಣಲಿ ಬೇರೆ ದಬಾಕ್ಬಿಟ್ಟಿದ್ದಾರೆ, ಯಾವ್ದು ಬಾಣಲಿ ಗೊತ್ತಿಲ್ಲ ನನಗಿದು. ಮೊನ್ನೆ ಮಣ್ಣು ಹಾಕಕ್ಕೆ ಬಂದಿರ್ತಾರಲ್ಲ ಆ ಟೈಮಲ್ಲಿ. ಇವ್ರು ಯಾರೋ ಹೆವಿ ಪುಣ್ಯವಂತರು ಬಿಡಪ್ಪ, ಸತ್ತು ಸ್ವರ್ಗದಲ್ಲಿ ಅವ್ರು ಕನ್ಫರ್ಮ್ ಆಗಿ ಇವರೆಲ್ಲ. ಯಾಕಂದರೆ ತುಳಸಿ ಇರೋ ಲೇಡಿ ಇವರು, ತುಳಸಿ ಗಿಡ ಬೆಳೆದಿದೆ. ತುಳಸಿ ಗಿಡ ಬಂದಿದೆ ಅಂತಂದರೆ ಅವರು ಪಾಪ ಸತ್ತು ಸ್ವರ್ಗದಲ್ಲಿ ಇರ್ತಾರೆ, ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ನೋಡ್ತಿದ್ರೆ ಸೀರಿಯಸ್ ಆಗಿ ಏನನ್ಸುತ್ತೆ ಅಂದರೆ, ಜಗತ್ತು ನಾವು ದುಡ್ಡು ಕಾಸು ಇವೆಲ್ಲ ನೋಡ್ತಿದ್ರೆ ಏನನ್ಸುತ್ತೆ ಅಂದರೆ, ಹಣ ಅಂತಸ್ತು ಆಸ್ತಿ ಕಾರು ಮನೆ ಅದು ಇದು ಅಂತ ಎಷ್ಟೋ ಜಂಜಾಟಗಳ ಮಧ್ಯೆ ಹೊಡೆದಾಡ್ತೀವಿ. ಸಾವು ಅಂತ ಒಂದು ಬಂದು ಟಕ್ಕದೆಲ್ಲ ಓಡಿಸ್ಬಿಡುತ್ತೆ. ಯಾರೋ ಬೇವಿನ ಸೊಪ್ಪು ಎಲ್ಲರೂ ನಮ್ಮನ್ನು ಕಾಯುತ್ತಪ್ಪ, ಅದೇ ಖುಷಿ. ಎಲ್ಲರೂ ನಮ್ಮನ್ನು ಕಾಯುತ್ತೆ ಬೇವಿನ ಸೊಪ್ಪು. ಇಷ್ಟು ಟೆರರ್ ಅನ್ನಿಸ್ತಾ ಇದ್ದಲ್ಲ, ಏನು ಕತೆ? ಇದೊಂದು ಸಮಾಧಿ, ಇಲ್ಲೂ ತುಳಸಿ ಹಾಕಿದ್ದಾರೆ, ಪೂರ್ತಿ ಸಮಾಧಿನೇ. ಇಲ್ಲಾನು ಮಣ್ಣು ಮಾಡಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಏನು ಅನಿಸುತ್ತೆ ಅಂದರೆ, ಅಪ್ಪ ಫುಲ್ ಟೆರರ್ ಅಪ್ಪ ಇವೆಲ್ಲೂ. ಯಾರು ಏನು ತೊಂದರೆ ಮಾಡಿದ್ರು ಸಾಕಪ್ಪ. ಆ ಅಮ್ಮನ ಮಾತಾಡ್ಸೋಣ ಏನು ಕತೆ ಅಂತ ಮಾತಾಡ್ಸ್ಬಿಟ್ಟು ಕ್ಲಾರಿಟಿ ತಗೊಳ್ಳೋಣ ಇವತ್ತು ಏನೇನು ಕತೆ ಅಂತ. ಎಸ್ ಪೂರ್ವಿಕಾ ಮೇಡಮ್, ಕೇಳಿಸ್ತಿದ್ಯಾ? ಎಲ್ಲಿದ್ದೀರಾ ನೀವು? ಸೊ ಮತ್ತೆ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮನುಷ್ಯನ್ನ ಏನಕ್ಕೆ ಸುಡ್ತಾರೆ ಸತ್ತ ಮೇಲೆ, ಅಥವಾ ಏನಕ್ಕೆ ಸುಡ್ತಾರೆ ಮತ್ತು ಏನಕ್ಕೆ ಮಣ್ಣು ಮಾಡ್ತಾರೆ?
ಬೇರೆ ವಿಧಿವಿಧಾನ. ಏಯ್ ನೋಡಮ್ಮ, ಒಂದು ಹೆಣ್ಮಗಳು ಅಂತ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದೀನಿ ಸೀರಿಯಸ್ ಆಗಿ. ಭಯ ಬೀಳ್ತೀನಿ, ಭಯ ಬೀಳ್ಬೋದು, ಇವೆಲ್ಲ ಮರ್ತ್ಬಿಡು ಸೀರಿಯಸ್ ಆಗಿ. ನಾನು ಏನೇನು ಮಾಡಿಸ್ಬೇಕು, ಎಷ್ಟು ಸ್ಟ್ರಾಂಗ್ ಇರಬೇಕು ಅಷ್ಟೆಲ್ಲ ಇದೆ. ಕೇಳಿಸ್ತು ಅಂತ ಅನ್ಕೋತೀನಿ. ಇನ್ನೊಂದು ನುಡಿ ತೋಡಿದ್ದಾರೆ, ಅದು ಅಷ್ಟಿಲ್ಲ, ಓಕೆ ಇದೆ. ಓ ಆಗ ಜಾಸ್ತಿ ಆಗ್ತಾ ಇದ್ದಿದ್ದು ನಿಂದು. ಇವೆಲ್ಲ ಬೇಡ. ಹಾಂ ಭಯ ಬಿದ್ದುಬಿಡ್ತೀವಿ ಅಂತ. ನೀನು ಮೋಸ ಮಾಡಿದವನಿಗೆ ಏನು ಕಿಸಿಯೋಕ್ಕಾಗಿಲ್ಲ, ನೀನು ನನ್ನದೇನು ಕಿಸಿತ್ಯಾ? ಯಾಕೆ ಅಲ್ಲಾಡ್ತಾ ಇದ್ದೆ? ಏಯ್ ನಮ್ಮನ್ನು ತಿಗಾಗಂಚ ನೀನಾ? ಇಲ್ಲಿ ಎದುರುಗಡೆ ಬಾಯಿಲ್ ಮಾತಾಡೋಣ. ಇದು ಒಂದು ಸಮಾಧಿ, ತುಳಸಿ ಗಿಡ ಬೆಳೆದಿದೆ. ಯಾರು ಇಲ್ಲಿ ನನ್ನ ಪ್ರಕಾರ ತುಳಸಿ ಗಿಡ ಎಲ್ಲಿ ಬೆಳೆದಿದೆ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ ಅಂತ. ಅವ್ರು ಈ ಥರ ಎಲ್ಲ ಕೆಲಸಗಳು ಮಾಡಲ್ಲ ಸೀರಿಯಸ್ ಆಗಿ. ಏಯ್ ಏನೋ ಈ ಅಮ್ಮನ ಹೆಸರು ಮಾಡ್ತಿದ್ದಮ್ಮ ನನಗೆ. ಏನೋ ಒಂದು ನೋಡಮ್ಮ, ಈಗ ಹಿಂಸೆ ಕೊಡೋದು ನೀನು ತಾಕತ್ತಿದ್ರೆ ಎದುರುಗಡೆ ಬಂದು ಮಾತಾಡ್ಬೇಕು. ನೀನು ಎಲ್ಲ ಕುರ್ಕೊಂಡು ಎತ್ಕೊಬಿಟ್ರೆ ನಾನು ಬಂದಿದ್ದೀನಿ, ನೀನು ತಾಕತ್ತಿದ್ರೆ ಬಾ ನೋಡೋಣ. ಥೂ ಪಿಚಾತಿ ನನ್ನ ಮಗಂದೆ, ಚಪ್ಪಲಿ ತಗೊಂಡು ಹೊಡಿತೀನಿ ನಿನಗೆ, ಚಪ್ಪಲಿ ತಗೊಂಡು ಬೋಳಿ ಮಗಂದೆ. ಥೂ ಚಪ್ಪಲಿ ಏಟ್ ಬೀಳ್ತವೆ ಸೀರಿಯಸ್ ಆಗಿ ಬಂದರೆ. ನನ್ನ ಹತ್ರಕ್ಕೆ ಬಂದ್ಬಿಡು, ಚಪ್ಪಲಿ ಏಟೆ ನಿನಗೆ. ದೆವ್ವ ನಾನು ನೋಡಲ್ಲ, ಬೋಳಿ ಮುಂಡಿದೆ. ಥೂ 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 ಅನಿಷ್ಟ. ಥೂ 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 ಯಪ್ಪ, ಶ್ರೀಚಕ್ರ ಬಚಾವು. ಯಪ್ಪ ನಮ್ಮನ್ನು ಹೆಂಗೆ ಕಾಣಿಸೋದು ನೋಡಲು, ಭಯಂಕರ ಅಲ್ಲೂ. ಯಾರು ಸೆಂಟ್ರಲ್ ರೋಡಲ್ಲಿ ನಿಂತ್ಕೊಂಡು ಒಳ್ಳೆ ಮಕ್ಕಳು, ಏನು ಖುಷಿ ಗೊತ್ತಾ? ಸ್ವಲ್ಪ ಗಾಡಿಗಳು ಓಡಾಡ್ತವೆ, ಧೈರ್ಯ ಐತೆ, ಅದೇ ಖುಷಿ. ಅನಿಷ್ಟ ನನ್ನ ಮಗಂದು. ಏಯ್ ಥೂ ಪಿಚಾತಿ ನನ್ನ ಮಗಂದೆ, ಅಲ್ಲೇ ಅಂತಿದ್ಯಾ? ಗೊತ್ತು ನೀನು ಹಿಂಗೆ ಎಲ್ಲರೂ ಕಾಣಿಸೋದು, ಎಲ್ಲರೂ ಕಾಣಿಸೋದು, ನನಗೆ ಕಾಣಿಸಿದ್ರೆ ಭಯ ಬಿದ್ದುಬಿಡ್ತೀನಿ ನಾನು. ನಿನ್ನಂತ ಆಟಗಳು ಇಷ್ಟ ನೋಡಿಲ್ಲ ನಾನು, ಮಿಂಡ್ರುಗುಡ್ದು ನನ್ನ ಮಗಂದು. ಅನ್ಬಿಡು. ನಾವು ಭಯ ಬಿದ್ದೀನಿ ಅಂತ ಗೊತ್ತಾಗ್ರೆ ಅಷ್ಟು ಮುಗಿದ ಕತೆ. ಸರ ಸೊ ಅಪ್ಪ ಏನು ಇಷ್ಟು ಸಮಯಗಳು ಇಲ್ಲಿ. ಈ ರೇಂಜ್ ಭಯ ಬಿಡಿಸ್ತಾ ಇದೆ ನಮಗೊಂದು. ಭಯ ಬಿದ್ದೀನಿ ಅಂತ ಗೊತ್ತಾಗಬಾರ್ದು ಅವರು. ಏನಿದು ಹಸು ಸೀರೆ ಮಡಿಕೆ, ಇಲ್ಲೊಂದು ಸಮಾಧಿ ಇದೆ ಪಕ್ಕ. ಏಯ್ ಯಾರೋ ಅಕ್ಕ ನೋಡು, ದಯವಿಟ್ಟು ಹೇಳ್ದೆ ರೆಸ್ಪೆಕ್ಟ್. ನಿನ್ನ ತಮ್ಮ ಅನ್ಕೋಬೇಡಪ್ಪ ಸ್ವಾಮಿ, ಸುಮ್ಮನೆ ಟೆನ್ಷನ್ ಕೊಬೇಡ ನನಗೆ. ನಾನೇನು ನಿನ್ನ ಹಿಡ್ಕೊಳಕ್ಕೆ ಬಂದಿದ್ದೀನ?
ನಿಜವಾಗ್ಲೂ ಗೊತ್ತಾಯ್ತು. ಏಯ್ ಅಲ್ಲ, ನೀನು ಏನೋ ತೊಂದರೆ ಆಗಿದ್ರೆ, ಪ್ರಾಬ್ಲಮ್ಗಳಾಗಿದ್ರೆ ನೀನು ಹಠ ನೀನು ತೀರ್ಸ್ಕೊತೀಯ, ಇನ್ನೊಂದು ಮಾಡ್ತೀಯ, ಓಕೆ. ಮರನೇ ಬೀಳಿಸ್ತೈತಲ್ಲ ಗುರು, ಕಾಲ್ಗಳನ್ನ ತಗೊಳಕ್ರೆ ದೀಪ ಇಟ್ಟಿದ್ದಾರೆ. ಬಂದು ಪೂಜೆ ಮಾಡ್ಕೊಳಕ್ಕೆ ಅನ್ಸುತ್ತೆ. ಪೂಜೆ ಮಾಡುವಂತ ಇಲ್ಲಿ ಎಲ್ಲ ಹೊಸದಿಯವರೇ ನಾಲ್ಕು ಇದೆ. ಇದು ಬಿಟ್ಟರೆ ಯಾಕೋ ಹೆವಿ ಓವರಾಗಿ ಆಡ್ತಾಯಿದ್ರು ಗುರು. ಇದು ಸಮಾಧಿನ ಯಾವ ಕಡೆಯವರು ಸಮಾಧಿನ ಕಾಣಿಸ್ತಾ ಇದಲ್ಲಪ್ಪ ನನಗೆ. ನೋಡಮ್ಮ, ಭಯ ಬೀಳಿಸ್ಬೇಕು, ಭಯ ಬೀಳ್ತೀನಿ, ಇವೆಲ್ಲ ಬಿಟ್ಬಿಡ್ಬೇಕು. ನನ್ನ ಹತ್ರ ಬಂದು ಎದುರುಗಡೆ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಮಾತಾಡ್ಬಾ, ಇಲ್ಲಿ ಬರಬೇಕಷ್ಟೇ. ನೀನು ಬರ್ತೀಯ, ಬೇರೆ ದಾರಿ ಇಲ್ಲ ನಿನಗೆ. ಕಾಲೆಲ್ಲ ಒಂಥರ ಆಗ್ತಾಯಿದ್ದಲ್ಲ, ಯಾಕೆ ಫುಲ್ಲು ಶೇಕ್ ಆಗ್ತಾಯಿದೆ. ಕಾಣಿಸ್ತಿದ್ದ ನೋಡಿ, ಸೀರಿಯಸ್ ಆಗಿ ನೋಡ್ಕೊಳ್ಳಿ. ಯಾರು ದೆವ್ವ ಇಲ್ಲ ಅಂತ ಇದ್ದೀರಾ, ನಾನು ಭಯ ಬೀಳ್ತಾ ಇಲ್ಲ, ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಹೋಗಿ ಬರೋಣ. ಇಲ್ಲೇ ಕಾಣಿಸ್ತು ನಮ್ಮನ್ನು, ಇವಾಗಿಲ್ಲ ನೋಡಿ. ಒಂದು ಅರ್ಥ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ. ದೆವ್ವಗಳು ಯಾವಾಗ ನಮಗೆ ಇವಾಗ ಹೇಗೆ ಅಪ್ಪನೇ ಇಲ್ಲದೆ ಯಾವ ಕಚ್ಚಲ್ಲ ಅನ್ನೋ ಒಂದು ಪದ ಕೇಳಿರ್ತೀರ. ದೆವ್ವಗಳು ಕೂಡ ನಮಗೆ ಏನಾದ್ರು ತೊಂದರೆ ಮಾಡಬೇಕು ಅಂದರೆ ಅವ್ರಿಗೇನೋ ನಾವು ತೊಂದರೆ ಮಾಡಿರಬೇಕು, ಇಲ್ಲ ಸಾಧ್ಯನೇ ನಮಗೆ ತೊಂದರೆ ಮಾಡೋಕ್ಕೆ. ಇವಾಗ ದೆವ್ವ ಮಾಡ್ಕೋದು, ಪೀಡೆ ಪಿಚ್ಚಾತಿ, ಮೂರು ಕುಡ್ದಾಡಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಮಾತು ಹೇಳಬೇಕು ಎಲ್ಲರಿಗೂ. ಎಲ್ಲರೂ ಅಮಾವಾಸ್ಯೆ ದಿನ, ಹುಣ್ಮೆ ದಿನ ಎಲ್ಲ 3 ಜಾರಿ ಸೇರೋ ಜಾಗದಲ್ಲಿ ನಿಂಬೆಹಣ್ಣು ಹೊಡಿತಾರೆ, ಕಾಯಿ ಹೊಡಿತಾರೆ. ಅದು ಅಕಸ್ಮಾತ್ ನಿಮ್ಮನೆಯವರೇ ಓಡಾಡ್ಬಿಟ್ರೆ ನಿಮಗೆ ತಾನೇ ಬರುತ್ತೆ. ಸೊ ದಯವಿಟ್ಟು ಹೇಳ್ತೀನಿ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ ನಿಮಗೆ ಕೂಡ ಆಗೋದು. ಅದರಿಂದ ಏನು ವಾಮಾಚಾರ ಇರುತ್ತೋ, ಕಟ್ಟಿರುತ್ತೋ, ಇನ್ನೊಂದಿರುತ್ತೋ, ಏನೇನೋ ಇರುತ್ತೆ. ಇವಾಗೆಲ್ಲ ತುಂಬ ಬ್ಲ್ಯಾಕ್ ಮ್ಯಾಜಿಕ್ಕು ಅದಕ್ಕೆ ಮೊದಲೆಲ್ಲ ಇನ್ನೂ ಭಯಂಕರ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅದೆಲ್ಲ. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಮ ಥರ ನೀವು ಉಳಿಸ್ಕೊಳ್ಳಿ. ಪರಮಾತ್ಮನ ಜ್ಞಾನ ಇಡಿ. ಪರಮಾತ್ಮ ಒಬ್ಬರಿದ್ದು ಇಂಥ ಸಾವಿರ ದೆವ್ವಗಳು ನಮಗೇನು ಮಾಡೋಕ್ಕಾಗಲ್ಲ. ಬಸ್ ಏಯ್, ಅವನಮ್ಮನ ನನ್ನನ್ನು ಏನೂ ಮಾಡೋಕ್ಕಲ್ಲ. ನೀನು ನನ್ನ ಕೈಲಿ ತಿಳ್ಕೊಬಿಡು. ಒಳ್ಳೆ ಶೆಡೆ ಗೂಬೆ ಥರ ಆಡ್ಬಾರ್ದು ನನ್ನ ಹತ್ರ. ಇದರಲ್ಲಿ ನೋಡಪ್ಪ ಹೆಂಗೈತೆ, ಒಳ್ಳೆ ದೀಪ ಹಚ್ಚಕ್ಕಿ. ಆವಾಗಿನ ಕಾಲದ ಇಲ್ಲ ಹಳೇದಲ್ಲ, 2019 ಇದು. ಸ್ವಲ್ಪ ದುಡ್ಡಿರೋರು ಇದೆಲ್ಲ ಹಾಕಿ ಟೈಲ್ಸ್ ಹಾಕಿ ಏನೇನೋ ಮಾಡ್ತಾರೆ. ದುಡ್ಡು ಇಲ್ಲೇ ಇರೋರು ಪಾಪ ಮಣ್ಣು ಮಾಡಿ ಹೊರಟೋಗ್ತಾರೆ ಪಾಪ. ಇದರಲ್ಲೂ ಪಾರ್ಶಾಲಿಟಿ.
ಇದು ಸ್ವಲ್ಪ ಹಳೇದು ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಯಾರೋ ಇದು 2022ರಲ್ಲಿ ರುದ್ರಮ್ಮ, ಕಾಪಾಡಮ್ಮ ರುದ್ರಮ್ಮ, ಏನಿದಾವ ಎಲ್ಲ ಇಲ್ಲೇ ಮನಗಬೇಕು. ಯಾರು ರೌಡಿ ಇನ್ನೊಂದು ಹೇಳಬೇಕು ಈ ವಿಡಿಯೋದಲ್ಲಿ. ಏಯ್ ನಮ್ಮನ್ನು ಹೆದರ್ಕೊಂತಿರೋದೆಲ್ಲ ಮರ್ಸ್ಬಿಡು ರಜಾ. ಯಾರಪ್ಪ ಇಲ್ಲಿ ರೌಡಿ ಫೈಟ್ರು ನಾನು, ಅದು ಇದು ಆಳು ಮುಳು ಕಟ್ಟಿ ಕಸ ಯಾರಿಲ್ಲ. ಒಂದಿನ ನೀವೇನು ಸಂಪಾದನೆ ಮಾಡಿದ್ರು ಅಥವಾ ಏನು ಉಳಿಸಿದ್ರು ಏನು ಬೆಳೆಸಿದ್ರು ಎಲ್ಲ ಇದೇ ಜಾಗದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲೇ ಬಂದು ಮನಗಬೇಕು. ಆದಷ್ಟು ಪ್ರೀತಿಯಿಂದ ಇರೋಣ. ಏಯ್ ನಮ್ಮನ್ನು ಹೇಳ್ತಾ ಇದ್ದ ನೋಡೋಣ. ನೀನು ಯಾಕೆ ಮದುವೆ ಆದ್ಮೇಲೆ ಅವನ ಶಡದರಿಗೆ ಹೋಗಿದ್ದ? ಮದುವೆ ಆಗೋರು ತಿಕ್ಕೊಂಡ್ಬಿಟ್ಕೊಂಡು ಇರಬೇಕಿತ್ತು. ಸೌಂಡ್ ಕೇಳಿಸ್ತೈತೆ ಅಂತ ಗೊತ್ತೀನಿ. ನೀನು ಸೌಂಡ್ ಮಾಡೋದ್ರಿಂದ ನೆಳೋದ್ರಿಂದ ನಿನಗೆ ಲಾಸು. ಎದುರುಗಡೆ ಬಾ, ಫೇಸ್ ಟು ಫೇಸ್ ಮಾತಾಡೋಣ. ಏನಕ್ಕೆ ಅವನ ಜೊತೆ ಹೋಗ್ಬೇಕಿತ್ತು ನೀನು? ಬಾಯಿ ಮುಚ್ಕೊಂಡು ಇರ್ಬೇಕಿತ್ತಾನೆ. ನೀನು ಅವನ ಜೊತೆ ಹೋದ್ರೆ ಹಂಗಾಯ್ತು. ತಪ್ಪಾಡ್ದು. ನೀನು ಹೋಗಿಲ್ಲ ಅಂದಿದ್ರೆ ಸುಮ್ಮನೆ ಹಿಂಸೆ ಕೊಡ್ಬಿಡ್ದು. ಯಾರಾದರೂ ಆಗಲಿ ಕಣ, ನೀವು ಏನಾದರೂ ಮದುವೆ ಆಗ್ತೀರ ನಂಬಿಕೆ ಇದ್ರೆ ಅವ್ರ ಜೊತೆ ಓಡಾಡಿ, ನೀವು ಹೆಂಗೆ ಬೇಕಾರಿರಿ. ಮದುವೆ ಆಗಲ್ಲ ಮೇಲೆ ತಿಕ್ಕ ಮುಚ್ಕೊಂಡಿರ್ಬೇಕು. ನಿಮ್ಮನ್ನೇ ಹೆಣ್ಮಕ್ಳು ಬಿಟ್ಬಿಡ್ತೀರ ಬೋಳಿ ಮಕ್ಕಳ. ನಮ್ಮ ಡಿವೋರ್ಸ್ ಥರ ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ಡಿವೋರ್ಸ್ ಥರ ತುಳು ಸಾಯಿಸ್ಬಿಡ್ಬೇಕು. ಕತ್ತ ಚೆಕ್. ನಮ್ಮನ್ನು ಯಾಕೋ ಈ ತಿರ್ಕೆ ನಾಟಕ ಜಾಸ್ತಿ ಆಯ್ತು ಸೀರಿಯಸ್ ಆಗಿ. ನಾನು ನೀನು ಒಳ್ಳೇದು ಹೇಳೋದ್ರೆ ನೀನು ತಿಗಾಂಚನೆ ಮಾಡ್ತಿದ್ಯಾ? ಬಾ, ಅವನ ಅಮ್ಮನ ಇಲ್ಲೇ ನಿಂತಿದ್ರೆ ಬಾ, ನೀನು ತಾಕತ್ತಿದ್ರೆ ಎದುರುಗಡೆ ಬಂದು ಮಾತಾಡು. ಸುಮ್ಮನೆ ನಿನ್ಗೆ ಇಷ್ಟವನ್ನಾಗಿರೋದಲ್ಲ, ಇಷ್ಟವನ್ನಾಗಿ ಆಡೋದಲ್ಲ. ಇಲ್ಲಿ ಕೇಳೋಕೆ ಯಾರು ರೆಡಿನೂ ಇಲ್ಲ. ಇಲ್ಲಿ ಯಾರು ಕೇಳೋಕೆ ರೆಡಿ ಇಲ್ಲ. ಹೋಗಿದ್ದು ಮಾಡಿದ್ದು ನಿಂತಪ್ಪ ಮೇಲೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ರು ನೀನು. ಹೋಗಿದ್ದು ಮಾಡಿದಲ್ಲ ಇದು ತಪ್ಪೇ ನಮ್ಮ ತಲೆಗಳ ಮೇಲೆ. ಇದೊಳ್ಳೆ ಕತೆ. ಟೈಲ್ಸ್ ನೋಡಿ ನಂದೇ ಬೆಳ್ಕೊಂತ ಅಂದ್ಕೊಂಡೆ. ಸುಮ್ಮನೆ ಓವರಾಗಿ ಆಡಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬೇಡ ಓವರಾಗಿ. ಮಡಿಕೆ ಎಲ್ಲ ಏನಕ್ಕೆ ತರ್ತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ದಯವಿಟ್ಟು. ಏನಕ್ಕೆ ಮಡಿಕೆ ತಂದೇ ಹೊಡಿತಾರೆ ಅವೆಲ್ಲ ಕಮೆಂಟ್ ಮಾಡಪ್ಪ, ಕಮೆಂಟ್ ಮಾಡ್ರಪ್ಪ. ಬಸ್ ಇಲ್ಲೊಂದಷ್ಟು ಸಮಾಧಿಗಳಿದ್ದಾವೆ. 1 2 3 4 5 ಅಲ್ಲೆಲ್ಲ ಸಮಾಧಿಗಳು. ಏನಿದೆ ಅಲ್ಲಿ? ಏನದು ಚೆಕ್ ಮಾಡೋಣ ಹೋಗಿ. ಯಾರೋ ಸಮಾಧಿಗಳ ಸಾಮ್ರಾಜ್ಯ ಗುರು ಇದು. ಯಾರನ್ನ ಸುಟ್ಟಿದ್ದಾರೆ ಇಲ್ಲಿ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಏನಕ್ಕೆ ತಂದ ಬಿದ್ದರು ಅಥವಾ ತಮ್ಮ ಮಂಚಗಳನ್ನು ಇಲ್ಲೇ ಹಾಕ್ತಾರೆ, ಅದು ನನಗೆ ಅರ್ಥ ಆಗಿಲ್ಲ. ಎಲ್ಲ ತಿಳ್ಕೊಬೇಕು ಏನು ಕತೆ ಏನು ಪಿಕ್ಚರ್ ಅಂತ. ಏನಾದ್ರು ಇದು ಲೈಟ್ ಆಫ್ ಆಗೋಯ್ತು.
ಸೊ ಇದಾದ ಚಿಕ್ಕದಿದೆ, ಕಾಯಿ ಇನ್ನೂ ಇದೆ ಅಂತ ರೀಸೆಂಟಾಗಿ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಯಾಕೆ ಹೆವಿ ಗಾಂಚಲಿ ಮಾಡ್ತೈತಲ್ಲ ಇದು. ಸಮಾಧಿ ಬಾಳೆಹಣ್ಣೆಲ್ಲ ಸುಟ್ಟಿದ್ದಾರೆ ಇಲ್ಲಿ, ಬಾಳೆಹಣ್ಣು ನೋಡ್ಬೋದು. ಬಾಳೆ ಹೊಡೆದಿದ್ದಾರೆ, ಪಕ್ಕ ಇದೆ ಲೆಡಿ ಇದೆ. ಉಮೇನಮ್ಮ, ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲಮ್ಮ, ಹೇಳೋದು ಇಷ್ಟೇ ಅಮ್ಮ, ಯಾರಿಗೂ ತೊಂದರೆ ಕೊಡಬೇಡ. ಇಲ್ಲಿ ಯಾರೋ ದೇವ್ರಿ ಏಯ್ ನೀನು ಅದು ನಿಂತ್ಕೊಳ್ತೀರ, ಏನು ಪ್ರಯೋಜನ ನಿನಗೆ? ಆ ಇದ್ರಲ್ಲಿ ಎತ್ಕೊಬಂದಿರ್ತಾರೆ. ಸೊ ಇದ್ರಲ್ಲಿ ಎತ್ಕೊಬಂದು ಇಲ್ಲಿ ಹಾಕಿರ್ತಾರೆ. ಇಲ್ಲಿ ಏನು ಗಿಡ ಇದು, ಏನು ಗಿಡ ಅಂತ ಗೊತ್ತು, ಕಮೆಂಟ್ ಮಾಡಪ್ಪ. ಇದು ತಲೆ ಆ ಕಡೆ ಹಾಕಿದ್ರೆ ಈ ಕಡೆ ಹಾಕಿದ್ರೆ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ಬಾಳೆಹಣ್ಣು ಇನ್ನೂ ಅಳಿಸಿದ್ರೆ ಬಾಳೆಹಣ್ಣು ರೀಸೆಂಟಾಗಿ ಹಾಕಿರೋದು ಅದು ಕನ್ಫರ್ಮಾಗಿ. ಸೊ ನಾನು ಹೇಳೋದು ಇಷ್ಟೇ ಫೈನಲಾಗಿ, ಇರೋಷ್ಟು ದಿನ ಆರಾಮಾಗಿ ಚೆನ್ನಾಗಿರೋಣ ಎಲ್ಲರ ಜೊತೆ. ಅದು ಸ್ವಲ್ಪ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ನೋಡಮ್ಮ, ದಯವಿಟ್ಟೀಗ ಅರ್ಥ ಮಾಡ್ಕೊ, ನೀನು ಎಲ್ಲಿದ್ದೀಯಾ ಹೇಗಿದೆಯಾ ನನಗೆ ಗೊತ್ತಿಲ್ಲ, ಬಟ್ ಆದರೆ ನೀನು ಇಲ್ಲಿ ಹಿಂಸೆ ಕೊಡ್ತಿರೋದು ದೊಡ್ಡ ತಪ್ಪು. ನೀನು ಇಲ್ಲಿ ಹಿಂಸೆ ಕೊಡ್ತಿರೋದು ದೊಡ್ಡ ತಪ್ಪು, ದಯವಿಟ್ಟು ಅರ್ಥ ಮಾಡ್ಕೊ. ಏಯ್, ನಮ್ಮನ್ನು ಮಿಂಡ್ರುಗುಟ್ಟು ಬೋಳಿ ಮಗ ನಾಟಕ ಆಡ್ತಿದ್ಯಾ ನೀನು. ಅವನ ಅಮ್ಮನ್ ಇಲ್ಲೇನು ಅನ್ಕೊಂಡಿದ್ಯಾ? ನಮ್ಮನ್ನ ಹುಚ್ಚ ಅನ್ಕೊಂಡಿದ್ಯಾ? ಹುಚ್ಚ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾವುದಕ್ಕೂ ಭಯ ಬೀಳಲ್ಲ. ಏಯ್, ನನಗೆ ಒಂದು ಅರ್ಥ ಆಗ್ತಿರೋ ವಿಷಯ ಏನು ಗೊತ್ತಾ? ಈ ಥರ ಥರ್ಡ್ ಕ್ಲಾಸ್ ಥರ ಎದುರಿಸೋದಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಧೈರ್ಯವಾಗಿ ಇಷ್ಟೊತ್ತೊಂದು ರಾತ್ರಿಯಲ್ಲಿ ಬಂದು ನಿಂತಿಂತಾನೆ ನಾನು. ಎದುರುಗಡೆ ನೀನು ಬರಬೇಕು. ಇಲ್ಲ ನಿನ್ನ ತಾಕತ್ತೋ ಇಲ್ಲ ನನ್ನ ತಾಕತ್ತೋ ನಾನು ನೋಡ್ತಾ ಇದ್ದೆ, ಹೌದಲ್ವಾ? ಏಯ್, ನಿಮ್ಮ ಅಪ್ಪನ ನಿನ್ನ ಕರೆಕ್ಟಾಗಿ ಹುಟ್ಟಿದ ಬಾ ಎದುರುಗಡೆ ನೋಡೋಣ. ಏಯ್ ಅಮ್ಮ,
ಏಯ್ ಅಮ್ಮನ್ ಹೋಳಿ ಮಗಂದ ಪರಮಾತ್ಮ ಯಪ್ಪ ಒಂದು ಅರ್ಥ ಮಾಡ್ಕೊಳ್ಳಿ ಅಮ್ಮನ್ ಸುಮ್ಮನೆ ನಾವು ಸ್ಮಶಾನದಲ್ಲ ಕಣೋ ಸುಮ್ಮನೆ ರಿಸ್ಕ್ ಬೆಳೆಸ್ಕೊಂಡು ಇರೇನು ರಿಸ್ಕ್ ನಮ್ಗಳು ಹಿಂಗೆಲ್ಲ ಆಗುತ್ತೆ ನಾನು ಬರ್ತಾನೆ ಇರಲಿಲ್ಲ ಯಾರದು ಬ್ರದರ್ ಯಾರದು ಹಾ ಮಾತಾಡ್ತಿಲ್ಲ ನಾನು ಅಪ್ಪ ಇಷ್ಟು ಟೆರರ್ ಆಗಿರೋದಕ್ಕೆ ಮುಂದೆ ಅನ್ಸ್ಕೊಂಡು ತಗಲಾಕೊಂಡಿರೋದು ಸುಮ್ಮನೆ ಮನೇಲಿ ಇರ್ಬೋದಿತ್ತು ಥೂ ನಮ್ಮನ್ನು ದರಿದ್ರ ಆಗೋರು ಸೀರಿಯಸ್ ಆಗಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ಒಂದು ವಿಚಾರ ಅರ್ಥ ಮಾಡ್ಕೊಬಿಟ್ಟೆ ನಾನು ಈ ರೇಂಜ್ ಟೆರರ್ ಆಗಿರ್ತದೆ ದೇವ ಅಂತ ಅಂದ್ಕೊಂಡಿಲ್ಲ ಗುರು ಒಂದು ಸರಿ ನನಗೆ ನಾನೇ ಇರಲಿಲ್ಲ ಹೆಂಗಿದ್ನೋ ಅದು ನಂಗೆ ಗೊತ್ತಿಲ್ಲ ಯಾರ ಮಕ್ಕಳಾದ್ರು ಮಕ್ಕಳು ಅಂದೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ ಯಾರಿಗೇನು ತೊಂದರೆ ಮಾಡಬೇಡಿ ಏನು ಕಾಮಿಡಿ ನೋಡು ಪೇಸ್ಟು ಬ್ರಷ್ ತಂದರೆ ದೇವ ಅಲ್ಲುಜ್ಜಕ್ಕೆ ಪೇಸ್ಟು ಬ್ರಷ್ನ ದೇವ ಅಲ್ಲುಜ್ಜಕ್ಕೆ ತಂದವ್ರಿ ಸೊ ಎಸ್ ಐ ಮೀನ್ ಈ ವಿಡಿಯೋ ತುಂಬ ನನಗೆ ಹಿಂಸೆ ಕೊಡ್ತೈತೆ ಸೊ ಹಾಗಾಗಿ ಒಟ್ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಒಟ್ಬೇಡ ಯಾರ ಮಕ್ಕಳು ಹಂಗೆ ಮಾಡಬೇಡ್ರಪ್ಪ ಇನ್ನೊಂದು ಸರಿ ನಮ್ಮ ಟೀಮ್ ಜೊತೆ ಬರೋಣ ಈ ಲೊಕೇಶನ್ಗೆ ಬರ್ತೀನಿ ಬಿಡೋಲ್ಲ ನಿನ್ನ ಒಂದೇ ಬರ್ತೀನಿ ಸೊ ಏನಾಗಿದೆ ಏನಾಗಿಲ್ಲ ಅಂತ ಖಂಡಿತವಾಗಿ ತಿಳ್ಕೊಳ್ಳೋಣ ಮುಂದಕ್ಕೆ ಆ ಯಮನ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಯಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಈಚೆಗೆ ಬಂದು ರೋಡ್ ಸೈಡಲ್ಲೇ ಇದ್ದೀನಿ ಅದೇ ಖುಷಿ ಜಿಂಗ್ 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 ಓಹ್ ಇದೊಂದು ಸಮಾಧಿ ಇದೆ ಕಣ ಇದು ಸಮಾಧಿಗಳ ಸುರಿಮಣಿ ಏನೇನಾಗುತ್ತೋ ಆಗಲಿ ಬಟ್ ಅಷ್ಟೇ ಇವಾಗ ಒಂದು ಪ್ರೀತಿ ಮಾಡೋದು ಅಂದಮೇಲೆ ಅದು ನಿಯತ್ತಾಗಿ ಉಳಿಸ್ಕೊಂಡು ಹೋಗ್ಬೇಕು ಅದ್ರ ಮೇಲೆ ಗಮನ ಇಟ್ಟು ಅದನ್ನ ಕೇರ್ ಮಾಡೋದು ಕಲಿಬೇಕು ಹುಡುಗಿನ ಯೂಸ್ ಮಾಡಿಕೊಂಡು ಸ್ವಲ್ಪ ದಿನ ಅಂದಮೇಲೆ ಬಿಟ್ಬಿಟ್ಟು ಇವ್ರ ಕಣ್ಣಿಗೆ ಅವ್ರಿಗೆ ಕಾಣಿಸ್ತಾ ಇಲ್ವ ಗಾಡಿಯವ್ರ ಕಣ್ಣಿಗೆ ನನ್ನೊಬ್ಬರ ಕಣ್ಣಿಗೆ ಕಾಣಿಸ್ತಾ ಆಯ್ತಾ ಹಾಂ ಯಾರು ಯಾರು ಅಕ್ಕ ಕೇಳಿಸ್ತಿದ್ಯಾ ಹೊರಗಡೆ ಹೋಗ್ತವ್ರೆ ಹೊರಗಡೆ ಹೋದ್ರು ನಾನು ಕೂಡ ಹೋಗೋಣ ಖಂಡಿತವಲ್ಲೂ ಸೊ ಒಂದು ಏನು ಅರ್ಥ ಮಾಡ್ಕೋಬೇಕು ನನ್ನಿಂದ ಬಂದ್ಗಿಂದ್ಬಿಟ್ಟದೇನಪ್ಪ ಆಮೇಲೆ ಬಂದ್ಗಿಂದ ಭಯ ಆಗ್ಬಿಡ್ತಾರೆ ನಾನೇನಿಲ್ಲ ಆಮೇಲೆ ಕೊಡೋಗ್ಬಿಡ್ತೀನಿ ಇದನ್ನು ಸೊ ಓಡೋಗ್ಬಿಡೋದೇನಿಲ್ಲ ಪಟ್ಟಂತ ಅದು ಇವಾಗ ಆಗ್ತಾಯಿತ್ತು ಅನ್ಕೊಂತ ಗಾಡಿಗಳು ಬರ್ತಾವೆ ಭಯ ಏನಿಲ್ಲ ಯಾರಾದರೂ ಹೆಲ್ಪ್ ಮಾಡಿದ್ರೆ ಕಾಪಾಡಿಬಿಡ್ತಾರೆ ಬಟ್ ಆದರೂ ಹೆಣ್ಮಕ್ಳು ಜೊತೆ ಆಟ ಆಡಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ
ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೊಂದು ಸಬ್ಸ್ಕ್ರೈಬರ್ಸ್ ಯಾಕೋ ಹಿಂಗೆ ನಿಲ್ಲಿಸ್ಬಿಟ್ಟಿದ್ದೀರಾ. ದಯವಿಟ್ಟು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇದು ಸ್ಮಶಾನದಲ್ಲಿ ಸಮಾಧಿಲಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಿರೋದು ನಿಮಗೋಸ್ಕರ, ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ, ನಿಮ್ಮ ವ್ಯೂಸ್ಗೋಸ್ಕರ, ನಿಮ್ಮ ಪ್ರೀತಿಗೆ ಗೆಲ್ಲಬೇಕು ಅನ್ನೋ ಹಠ. ಏನು ತೊಂದರೆ ಆಗಿಲ್ಲ, ಆರಾಮಾಗಿದ್ದೀನಿ. ಇವತ್ತು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತೀನಿ, ಸ್ಮಶಾನದಲ್ಲಿ ಬಿದ್ದಲ್ಲ, ಅದು ಬೈ ಜುಮ್ ಅಂತ ಇದೆ. ಸೊ ಯಾರ ಮನೆ ಹೆಣ್ಮಕ್ಳು ಈಗ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಬ್ರದರ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣ. ಮತ್ತು ಪ್ರಾಪರ್ ಔಟ್ಪುಟ್ ಸಿಕ್ಕಿಲ್ಲ ನನಗೆ ಗೊತ್ತು ಏನೋ, ಬಟ್ ಬಿಡಲ್ಲ ಮತ್ತೆ ರಿಸರ್ಚ್ ಮಾಡೋಣ. ಸೊ ಲವ್ ಯು ಎಲ್ಲ ನನ್ನ ಸೆಲೆಬ್ರಿಟೀಸ್ಗೆ.